ಇನ್ನು ಮತ್ತೊಂದು ಕಡೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಅಂತೂ ಮಿತಿ ಮೀರಿದೆ. ಗದಗ ಜಿಲ್ಲೆಯಲ್ಲಿ ಹುಲಕೋಟಿ ಹುಲಿ ಅಂತ ಕರೆಸ್ಕೊಳ್ಳೋ ಪಾಟೀಲ್ ಸಾಹೇಬ್ರು ಗದಗಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಇನ್ ಮುಂದೆ ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ, ತಕ್ಕ ಶಾಸ್ತಿಯನ್ನ ಕಲಿಸ್ತೀವಿ ಅಂತ. ಆದ್ರೆ ಗದಗ್ನಲ್ಲೇ ಮತ್ತೆ ಸಮಸ್ಯೆ ಆಗ್ತಾ ಇದೆ. ಅಕ್ರಮ ಬಡ್ಡಿ ದಂಧೆಕೋರರಿಗೆ ಕಡಿವಾಣ ಹಾಕುವಂತ ಕೆಲಸ ಫೈನಲಿ ಆಗ್ತಾ ಇದೆ. ಗದಗ ಜಿಲ್ಲೆಯ ಬಡ್ಡಿ ಬಕಾಸುರ ಯಲ್ಲಪ್ಪ ಮಿಸ್ಕಿನ್ ಖಾಕಿ ವಶಕ್ಕೆ. ಈತ ತಲೆಮರೆಸ್ಕೊಂಡಿದ್ದ. ಮೂರು ದಿನದ ಹಿಂದೆ ಬೆಟಗೇರಿ ಯಲ್ಲಪ್ಪನ ಮನೆ ಮೇಲೆ ರೇಡ್ ಆಗಿತ್ತು. ಈ ಸಂದರ್ಭದಲ್ಲಿ ನೋಡ್ರಿ 4,90,98,098 ರೂಪಾಯಿ ನಗದು. 5 ಕೋಟಿ ರೂಪಾಯಿಗೆ 2,000 ರೂಪಾಯಿ ಕಡಿಮೆ. 992 ಗ್ರಾಮ್ ಚಿನ್ನ, 1 kg 8 ಗ್ರಾಮ್ ಕಮ್ಮಿ. ಈ ರೇಂಜ್ಗೆ ಅವ್ರ ಮನೆಯಲ್ಲಿ ಕ್ಯಾಶು, ಚಿನ್ನ, ಬೆಳ್ಳಿ ಎಲ್ಲವನ್ನ ಇಟ್ಕೊಂಡಿದ್ರು. ಇಂಥ ಬಡ್ಡಿ ಬಕಾಸುರರಿಗೆ ಮೂಗುದಾರ ಹಾಕುವಂತಹ ಕೆಲಸ ಈಗ ಫೈನಲಿ ಪೊಲೀಸರಿಂದ ಆಗಿದೆ. ಈ ಮಿಸ್ಕಿನ್ ಯಲ್ಲಪ್ಪ ಮಿಸ್ಕಿನ್ ಈ ಗದಗ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಗೆ ದುಡ್ಡು ಬಿಟ್ಟಿದ್ದ, ಕಿರುಕುಳನ ಕೊಡ್ತಾ ಇದ್ದ ಅನ್ನೋಂಥ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇತ್ತು. ಇದು ಕೇವಲ ಒಬ್ಬರಿಬ್ಬರ ಕಥೆ ಅಲ್ಲ. ಈ ರೀತಿ ಮೈಕ್ರೋ ಫೈನಾನ್ಸ್ನವರ ಹಾವಳಿಯಿಂದಾಗಿ ಗದಗ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಭಾರಿ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಮೂಗುದಾರ ಹಾಕುವಂತಹ ಕೆಲಸ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಫೈನಲಿ ಸುಗ್ರೀವಾಜ್ಞೆಯನ್ನು ಕೂಡ ಪಾಸ್ ಮಾಡಿದ್ರು. ಈಗ ಅಸಲಿಗೆ ಈ ವಿಚಾರವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಏನು ಕಿರುಕುಳ ಕೊಡ್ತಾ ಇದ್ದಾರೆ, ಆ ಸಾಲ ಮರುಪಾವತಿಗೆ ರೌಡಿಸಮ್ ಮಾಡ್ತಾ ಇದ್ದಾರೆ, ಅದಕ್ಕೆ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಬ್ರೇಕ್ ಬೀಳುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನಾಗೇಂದ್ರ ಬಾಬು, ನೋಡಿ ಅಲ್ಲಿ ನಗದು ನೋಡಿ ಎಷ್ಟು ಬಡ್ಡಿ ತಗೊಂತಾರೋ. ಮಂಜು ಪತ್ತಾರ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಪತ್ತಾರ್ ಈಗ 10 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಏನ್ರಿ ಕೋಟಿ ದುಡ್ಡು ಬಡ್ಡಿ ವಸೂಲಿ ಮಾಡೋದಕ್ಕೆ. ಬಡ್ಡಿ ಎಷ್ಟು ತಗೋತಿದ್ರ ಹಾಗಾದ್ರೆ ಆಯ್ತಾ? ಎಷ್ಟು ರೂಪಾಯಿಗೆ? 1,000 ರೂಪಾಯಿಗೆ ಎಷ್ಟು ಬಡ್ಡಿ ಇರುತ್ತಾ? ಹೌದು ನಾಗೇಂದ್ರ ಬಾಬು, ಏನಂತಂದರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಾಕಷ್ಟು ಜನರಿಗೆ ಬಡ್ಡಿ ಕೊಡ್ತಾ ಇದ್ದ ಈ ಯಲ್ಲಪ್ಪ ಮಿಸ್ಕಿನ್ ಎನ್ನುವಾತ. ಈತನ ಬಡ್ಡಿ ದಂಧೆ ಎಷ್ಟೊಂದಿತ್ತು ಅಂತಂದರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇತ್ತು. ಇದಕ್ಕೆ ಯಾವುದೇ ರೀತಿಯಿಂದ ದಾಖಲಾತಿಗಳಿಲ್ಲ. ಯಾಕಂತಂದರೆ ಪೊಲೀಸರು ರೇಡ್ ಮಾಡಿದಂಥ ಸಮಯದಲ್ಲಿ ಅವರ 13 ಮನೆಗಳಲ್ಲಿ, ಅಂದರೆ ಬೇರೆ ಬೇರೆ ಕಚೇರಿ ಆಗಿರ್ಬೋದು ಮನೆಗಳಲ್ಲಿ ಸುಮಾರು 12 ತಂಡಗಳನ್ನು ಮಾಡಿಕೊಂಡು ಕಾರ್ಯಾಚರಣೆ ಮಾಡಿದರು. ಈ ವೇಳೆ ಕಂತೆ ಹಣ ಸಿಕ್ಕಿತ್ತು. ಅದರಲ್ಲಿ ಸುಮಾರು 5 ಕೋಟಿಯಷ್ಟು ನಗದು ಸಿಕ್ಕಿತ್ತು. ಇದಕ್ಕೆ ಯಾವುದೇ ರೀತಿಯಿಂದ ದಾಖಲಾತಿಗಳಿಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಬ್ಯಾಂಕ್ಗಳ ಮೂಲಕ ಮಾತ್ರ ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ ಈತ ಗೋಣಿ ಚೀಲ ಆಗಿರ್ಬೋದು, ಹಿಟ್ಟಿನ ಡಬ್ಬಿ ಆಗಿರ್ಬೋದು, ಟಿಜೂರಿ ಆಗಿರ್ಬೋದು, ಲಾಕರ್ನಲ್ಲಿ ಕೂಡ ಸಂಗ್ರಹಣ ಮಾಡಿದ್ದ. ಆದರೆ ಏನು 3 ಲಾಕರ್ಗಳಿದ್ದು ಒಂದು ಮನೆಯಲ್ಲಿ, ಅದು ಪಾಳು ಬಿದ್ದಂಥ ಮನೆ. ಆ ಮನೆಯಲ್ಲಿ ಓಪನ್ ಮಾಡಿದಾಗ 3 ಲಾಕರ್ನಲ್ಲಿ ಸಾಕಷ್ಟು ಅಮೌಂಟ್ ಸಿಕ್ಕಿತ್ತು. ಆದರೆ ಇದಕ್ಕೆ ತಂಪ್ ಇಂಪ್ರೆಷನ್ ಮಾಡಬೇಕಂತಂದರೆ ಈತ ಯಾವ ರೀತಿ ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿದ್ದ ಅಂತಂದರೆ, ಆತನ ಆ ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯ ಒಂದು ತಂಪ್ ಇಂಪ್ರೆಷನ್ ಇಟ್ಟಿದ್ದ. ಅವಳು ಬಂದು ತಂಪ್ ಕೊಟ್ಟರೆ ಮಾತ್ರ ಇದೊಂದು ಓಪನ್ ಆಗ್ತಾ ಇತ್ತು. ಅದೇ ರೀತಿಯಾಗಿ ಅವನ ಮಗ ವಿಕಾಸ್ ಮಿಸ್ಕಿನ್ ಕೂಡ ಈ ಒಂದು ತಂಪ್ ಇಂಪ್ರೆಷನ್ ಮಾಡಬೇಕಾಗಿತ್ತು. ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಂತೆ ಆತನ ಮಗ ಕೂಡ ಪರಾರಿಯಾಗಿದ್ದ. ಆತನಿಗಾಗಿ ಕೂಡ ವಿಶೇಷ ತಂಡಗಳನ್ನು ಕೂಡಿ ಪರಿಶೀಲನೆ ಕೂಡ ಆತನಿಗೆ ತನಿಖೆ, ಅಂದರೆ ಆತನನ್ನು ವಶಕ್ಕೆ ಪಡೆಯಲು ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂತಂದರೆ, ಇವಾಗ ಪೊಲೀಸರು ಮಿಸ್ಕಿನ್ ಸೇರಿದಂತೆ 5 ಜನರನ್ನು ಇವಾಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದರು. ಅದಾದ ನಂತರ ಇವಾಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಪೊಲೀಸಿಗೆ ಕಸ್ಟಡಿಗೆ ತೆಗೆದುಕೊಂಡು ಆತನ ಜನ್ಮ ಜಾಲಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟೊಂದು ಅಕ್ರಮ ಸಂಪತ್ತು ಎಲ್ಲಿಂದ ಬಂತು, ಇದಕ್ಕೆ ಯಾವುದೇ ರೀತಿ ದಾಖಲಾತಿಗಳಿದ್ದಾವೆ, ಏನಿದ್ದಾವೆ ಅಂತೇಳಿ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಆತನ ಒಂದು ಐಷಾರಾಮಿ ಬಂಗ್ಲೆ ಏನಿದೆ, ಆ ಬಂಗ್ಲೆಯಲ್ಲಿ ಕೂಡ ಪರಿಶೀಲನೆ ಕೂಡ ಮಾಡಿದರು. ಹೀಗಾಗಿ ಆತನ ಅಕ್ರಮ ಸಂಪತ್ತಿನ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆದರೆ ಈ ಪ್ರಮುಖವಾಗಿ ಮೊದಲ ದೂರು ಅಂತಂದರೆ ಒಂದು ಕಲ್ಯಾಣ ಮಂಟಪ ಆಗಿರ್ಬೋದು, ಬೇರೆ ಬೇರೆ ಆಸ್ತಿಗಳನ್ನು ಇಟ್ಟುಕೊಂಡು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂಥೇಳಿ ಬೆಟಗೇರಿಯ ನಿವಾಸಿಯಾದಂಥ ಅಶೋಕ್ ಗಣಾಚಾರ್ಯವರು ಒಂದು ದೂರು ಕೊಟ್ಟಿದ್ದರು. ಆ ದೂರಿನ ಹಿನ್ನೆಲೆಯಲ್ಲಿ ಮಿಸ್ಕಿನ್ ಸೇರಿದಂತೆ 5 ಜನರನ್ನು ಬಂಧನ ಮಾಡಿತ್ತು. ಆದರೆ ಇವಾಗ ಆ ಪೊಲೀಸರಿಗೆ ಸಾಕಷ್ಟು ಜನರು ಬಂದು ದೂರು ಕೊಡ್ತಾ ಇದ್ದಾರೆ. ಏನಂತಂದರೆ ನಮಗೂ ಕೂಡ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ, ಹೀಗಾಗಿ ಈತನ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ. ಇನ್ನೊಬ್ಬರು ಪ್ರಮುಖವಾಗಿ ಗಮನಿಸಬೇಕಂತಂದರೆ, ಗದಗಿನ ಒಬ್ಬರು ಮಾಜಿ ಶಾಸಕರಾದಂಥ ಅವರಿಗೆ ಕೂಡ ಚೀಟಿಂಗ್ ಮಾಡಿದ್ದಾರೆ. ಖಾಲಿ ಬಾಂಡ್ ಬರೆಸ್ಕೊಂಡು ಚೆಕ್ ತೆಗೆದುಕೊಂಡು ಆತನಿಗೆ ಚೀಟಿಂಗ್ ಮಾಡಿದ್ದಾರೆ. ಆ ಬಗ್ಗೆನೂ ಕೂಡ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹೀಗಾಗಿ
ಒಬ್ಬೊಬ್ಬರಾಗಿ ಇವಾಗ ಆ ಮಿಸ್ಕಿನ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ನಾವು ಕೂಡ ಈತನ ಕಿರುಕುಳಕ್ಕೆ ಒಳಗಾಗಿದ್ವಿ, ನಾವು ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ವಿ, ಈಗ ನಮಗೆ ನ್ಯಾಯ ಕೊಡಬೇಕಂತೇಳಿ. ಆದರೆ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 5 ಕೋಟಿ ಹಣ ಯಾವುದೇ ಬ್ಯಾಂಕ್ಲಿಂದ ವ್ಯವಹಾರ ಇಲ್ಲದೆ ನೇರವಾಗಿ ಕಪ್ಪು ಹಣದ ರೀತಿಯಲ್ಲಿ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು, ಏನೇನು ಬಂತು ಅಂಥೇಳಿ ಇವಾಗ ಸಮಗ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಇನ್ನು ಮತ್ತೊಂದು ಕಡೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ದ ಹಾವಳಿ ಅಂತೂ ಮಿತಿ ಮೀರಿದೆ. ಗದಗ ಜಿಲ್ಲೆಯಲ್ಲಿ ಹುಲಕೋಟಿ ಹುಲಿ ಅಂತ ಕರೆಸ್ಕೊಳ್ಳೋ ಪಾಟೀಲ್ ಸಾಹೇಬ್ರು ಗದಗಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಇನ್ ಮುಂದೆ ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ, ತಕ್ಕ ಶಾಸ್ತಿಯನ್ನ ಕಲಿಸ್ತೀವಿ ಅಂತ. ಆದ್ರೆ ಗದಗ್ನಲ್ಲೇ ಮತ್ತೆ ಸಮಸ್ಯೆ ಆಗ್ತಾ ಇದೆ. ಅಕ್ರಮ ಬಡ್ಡಿ ದಂಧೆಕೋರರಿಗೆ ಕಡಿವಾಣ ಹಾಕುವಂತ ಕೆಲಸ ಫೈನಲಿ ಆಗ್ತಾ ಇದೆ. ಗದಗ ಜಿಲ್ಲೆಯ ಬಡ್ಡಿ ಬಕಾಸುರ ಯಲ್ಲಪ್ಪ ಮಿಸ್ಕಿನ್ ಖಾಕಿ ವಶಕ್ಕೆ. ಈತ ತಲೆಮರೆಸ್ಕೊಂಡಿದ್ದ. 3 ದಿನದ ಹಿಂದೆ ಬೆಟಗೇರಿ ಯಲ್ಲಪ್ಪನ ಮನೆ ಮೇಲೆ ರೇಡ್ ಆಗಿತ್ತು. ಈ ಸಂದರ್ಭದಲ್ಲಿ ನೋಡ್ರಿ 4 ಕೋಟಿ 90 ಲಕ್ಷ 4,90,98,000 ರೂಪಾಯಿ ನಗದು. 5 ಕೋಟಿ ರೂಪಾಯಿಗೆ 2,000 ರೂಪಾಯಿ ಕಡಿಮೆ. 992 ಗ್ರಾಮ್ ಚಿನ್ನ, 1 ಕೆಜಿ 8 ಗ್ರಾಮ್ ಕಮ್ಮಿ. ಈ ರೇಂಜ್ಗೆ ಅವ್ರ ಮನೆಯಲ್ಲಿ ಕ್ಯಾಶು, ಚಿನ್ನ, ಬೆಳ್ಳಿ ಎಲ್ಲವನ್ನ ಇಟ್ಕೊಂಡಿದ್ರು. ಇಂಥ ಬಡ್ಡಿ ಬಕಾಸುರರಿಗೆ ಮೂಗುದಾರ ಹಾಕುವಂತಹ ಕೆಲಸ ಈಗ ಫೈನಲಿ ಪೊಲೀಸರಿಂದ ಆಗಿದೆ. ಈ ಮಿಸ್ಕಿನ್ ಯಲ್ಲಪ್ಪ ಮಿಸ್ಕಿನ್ ಈ ಗದಗ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಗೆ ದುಡ್ಡು ಬಿಟ್ಟಿದ್ದ, ಕಿರುಕುಳನ ಕೊಡ್ತಾ ಇದ್ದ ಅನ್ನೋಂಥ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇತ್ತು. ಇದು ಕೇವಲ ಒಬ್ಬರಿಬ್ಬರ ಕಥೆ ಅಲ್ಲ. ಈ ರೀತಿ ಮೈಕ್ರೋ ಫೈನಾನ್ಸ್ನವರ ಹಾವಳಿಯಿಂದಾಗಿ ಗದಗ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಭಾರಿ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಮೂಗುದಾರ ಹಾಕುವಂತಹ ಕೆಲಸ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಫೈನಲಿ ಸುಗ್ರೀವಾಜ್ಞೆಯನ್ನು ಕೂಡ ಪಾಸ್ ಮಾಡಿದ್ರು. ಈಗ ಅಸಲಿಗೆ ಈ ವಿಚಾರವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಏನು ಕಿರುಕುಳ ಕೊಡ್ತಾ ಇದ್ದಾರೆ, ಆ ಸಾಲ ಮರುಪಾವತಿಗೆ ರೌಡಿಸಮ್ ಮಾಡ್ತಾ ಇದ್ದಾರೆ, ಅದಕ್ಕೆ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಬ್ರೇಕ್ ಬೀಳುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನಾಗೇಂದ್ರ ಬಾಬು. ಎಸ್ ನೋಡಿ, ಅಲ್ಲಿ ನಗದು ನೋಡಿ ಎಷ್ಟು ಬಡ್ಡಿ ತಗೊಂತಾರೋ. ಮಂಜು ಪತ್ತಾರ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಪತ್ತಾರ್ ಈಗ 10 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಏನ್ರಿ ಕೋಟಿ ದುಡ್ಡು ಬಡ್ಡಿ ವಸೂಲಿ ಮಾಡೋದಕ್ಕೆ. ಬಡ್ಡಿ ಎಷ್ಟು ತಗೋತಿದ್ರ ಹಾಗಾದ್ರೆ ಈತ? ಎಷ್ಟು ರೂಪಾಯಿಗೆ? 1,000 ರೂಪಾಯಿಗೆ ಎಷ್ಟು ಬಡ್ಡಿ ಇರುತ್ತಾ? ಹೌದು ನಾಗೇಂದ್ರ ಬಾಬು, ಏನಂತಂದರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಾಕಷ್ಟು ಜನರಿಗೆ ಬಡ್ಡಿ ಕೊಡ್ತಾ ಇದ್ದ ಈ ಯಲ್ಲಪ್ಪ ಮಿಸ್ಕಿನ್ ಎನ್ನುವಾತ. ಈತನ ಬಡ್ಡಿ ದಂಧೆ ಎಷ್ಟೊಂದಿತ್ತು ಅಂತಂದರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇತ್ತು. ಇದಕ್ಕೆ ಯಾವುದೇ ರೀತಿಯಿಂದ ದಾಖಲಾತಿಗಳಿಲ್ಲ. ಯಾಕಂತಂದರೆ ಪೊಲೀಸರು ರೇಡ್ ಮಾಡಿದಂಥ ಸಮಯದಲ್ಲಿ ಅವರ 13 ಮನೆಗಳಲ್ಲಿ, ಅಂದರೆ ಬೇರೆ ಬೇರೆ ಕಚೇರಿ ಆಗಿರ್ಬೋದು ಮನೆಗಳಲ್ಲಿ ಸುಮಾರು 12 ತಂಡಗಳನ್ನು ಮಾಡಿಕೊಂಡು ಕಾರ್ಯಾಚರಣೆ ಮಾಡಿದರು. ಈ ವೇಳೆ ಕಂತೆ ಹಣ ಸಿಕ್ಕಿತ್ತು. ಅದರಲ್ಲಿ ಸುಮಾರು 5 ಕೋಟಿಯಷ್ಟು ನಗದು ಸಿಕ್ಕಿತ್ತು. ಇದಕ್ಕೆ ಯಾವುದೇ ರೀತಿಯಿಂದ ದಾಖಲಾತಿಗಳಿಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಬ್ಯಾಂಕ್ಗಳ ಮೂಲಕ ಮಾತ್ರ ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ ಈತ ಗೋಣಿ ಚೀಲ ಆಗಿರ್ಬೋದು, ಹಿಟ್ಟಿನ ಡಬ್ಬಿ ಆಗಿರ್ಬೋದು, ಟಿಜೂರಿ ಆಗಿರ್ಬೋದು, ಲಾಕರ್ನಲ್ಲಿ ಕೂಡ ಸಂಗ್ರಹಣ ಮಾಡಿದ್ದ. ಆದರೆ ಏನು 3 ಲಾಕರ್ಗಳಿದ್ದು ಒಂದು ಮನೆಯಲ್ಲಿ, ಅದು ಪಾಳು ಬಿದ್ದಂಥ ಮನೆ. ಆ ಮನೆಯಲ್ಲಿ ಓಪನ್ ಮಾಡಿದಾಗ 3 ಲಾಕರ್ನಲ್ಲಿ ಸಾಕಷ್ಟು ಅಮೌಂಟ್ ಸಿಕ್ಕಿತ್ತು. ಆದರೆ ಇದಕ್ಕೆ ತಂಪ್ ಇಂಪ್ರೆಷನ್ ಮಾಡಬೇಕಂತಂದರೆ ಈತ ಯಾವ ರೀತಿ ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿದ್ದ ಅಂತಂದರೆ, ಆತನ ಆ ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯ ಒಂದು ತಂಪ್ ಇಂಪ್ರೆಷನ್ ಇಟ್ಟಿದ್ದ. ಅವಳು ಬಂದು ತಂಪ್ ಕೊಟ್ಟರೆ ಮಾತ್ರ ಇದೊಂದು ಓಪನ್ ಆಗ್ತಾ ಇತ್ತು. ಅದೇ ರೀತಿಯಾಗಿ ಅವನ ಮಗ ವಿಕಾಸ್ ಮಿಸ್ಕಿನ್ ಕೂಡ ಈ ಒಂದು ತಂಪ್ ಇಂಪ್ರೆಷನ್ ಮಾಡಬೇಕಾಗಿತ್ತು. ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಂತೆ ಆತನ ಮಗ ಕೂಡ ಪರಾರಿಯಾಗಿದ್ದ. ಆತನಿಗಾಗಿ ಕೂಡ ವಿಶೇಷ ತಂಡಗಳನ್ನು ಕೂಡಿ ಪರಿಶೀಲನೆ ಕೂಡ ಆತನಿಗೆ ತನಿಖೆ, ಅಂದರೆ ಆತನನ್ನು ವಶಕ್ಕೆ ಪಡೆಯಲು ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂತಂದರೆ, ಇವಾಗ ಪೊಲೀಸರು ಮಿಸ್ಕಿನ್ ಸೇರಿದಂತೆ 5 ಜನರನ್ನು ಇವಾಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದರು. ಅದಾದ ನಂತರ ಇವಾಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಪೊಲೀಸಿಗೆ ಕಸ್ಟಡಿಗೆ ತೆಗೆದುಕೊಂಡು ಆತನ ಜನ್ಮ ಜಾಲಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟೊಂದು ಅಕ್ರಮ ಸಂಪತ್ತು ಎಲ್ಲಿಂದ ಬಂತು, ಇದಕ್ಕೆ ಯಾವುದೇ ರೀತಿ ದಾಖಲಾತಿಗಳಿದ್ದಾವೆ, ಏನಿದ್ದಾವೆ ಅಂತೇಳಿ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಆತನ ಒಂದು ಐಷಾರಾಮಿ ಬಂಗ್ಲೆ ಏನಿದೆ, ಆ ಬಂಗ್ಲೆಯಲ್ಲಿ ಕೂಡ ಪರಿಶೀಲನೆ ಕೂಡ ಮಾಡಿದರು. ಹೀಗಾಗಿ ಆತನ ಅಕ್ರಮ ಸಂಪತ್ತಿನ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆದರೆ ಈ ಪ್ರಮುಖವಾಗಿ ಮೊದಲ ದೂರು ಅಂತಂದರೆ ಒಂದು ಕಲ್ಯಾಣ ಮಂಟಪ ಆಗಿರ್ಬೋದು, ಬೇರೆ ಬೇರೆ ಆಸ್ತಿಗಳನ್ನು ಇಟ್ಟುಕೊಂಡು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂಥೇಳಿ ಬೆಟಗೇರಿ
ಬೆಟಗೇರಿಯ ನಿವಾಸಿಯಾದಂಥ ಅಶೋಕ್ ಗಣಾಚಾರ್ಯ ಅವರು ಒಂದು ದೂರು ಕೊಟ್ಟಿದ್ದರು. ಆ ದೂರಿನ ಹಿನ್ನೆಲೆಯಲ್ಲಿ ಮಿಸ್ಕಿನ್ ಸೇರಿದಂತೆ 5 ಜನರನ್ನು ಬಂಧನ ಮಾಡಿತ್ತು. ಆದರೆ ಇವಾಗ ಆ ಪೊಲೀಸರಿಗೆ ಸಾಕಷ್ಟು ಜನರು ಬಂದು ದೂರು ಕೊಡ್ತಾ ಇದ್ದಾರೆ. ಏನಂತಂದರೆ ನಮಗೂ ಕೂಡ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ, ಹೀಗಾಗಿ ಈತನ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ. ಇನ್ನೊಬ್ಬರು ಪ್ರಮುಖವಾಗಿ ಗಮನಿಸಬೇಕಂತಂದರೆ ಗದಗಿನ ಒಬ್ಬರು ಮಾಜಿ ಶಾಸಕರಾದಂಥ ಅವರಿಗೆ ಕೂಡ ಚೀಟಿಂಗ್ ಮಾಡಿದ್ದಾರೆ. ಖಾಲಿ ಬಾಂಡ್ ಬರೆಸ್ಕೊಂಡು ಚೆಕ್ ತೆಗೆದುಕೊಂಡು ಆತರಿಗೆ ಚೀಟಿಂಗ್ ಮಾಡಿದ್ದಾರೆ. ಆ ಬಗ್ಗೆನೂ ಕೂಡ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹೀಗಾಗಿ ಒಬ್ಬೊಬ್ಬರಾಗಿ ಇವಾಗ ಆ ಮಿಸ್ಕಿನ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ನಾವು ಕೂಡ ಈತನ ಕಿರುಕುಳಕ್ಕೆ ಒಳಗಾಗಿದ್ವಿ, ನಾವು ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ವಿ, ಈಗ ನಮಗೆ ನ್ಯಾಯ ಕೊಡಬೇಕಂತೇಳಿ. ಆದರೆ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 5 ಕೋಟಿ ಹಣ ಯಾವುದೇ ಬ್ಯಾಂಕ್ಲಿಂದ ವ್ಯವಹಾರ ಇಲ್ಲದೆ ನೇರವಾಗಿ ಕಪ್ಪು ಹಣದ ರೀತಿಯಲ್ಲಿ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು, ಏನೇನು ಬಂತು ಅಂಥೇಳಿ ಇವಾಗ ಸಮಗ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು